ನಮಸ್ತೆ ಮಿತ್ರರೇ, ಇಂದು ನಾವು ಬಾಳೆಯ ದಿಂಡಿನಿಂದ ಒಂದು ರುಚಿಕರವಾದ ಹಾಗೂ ಆರೋಗ್ಯಭರಿತವಾದ ಚಟ್ನಿಯನ್ನು ಮಾಡೋಣ. ಈ ಬಾಳೆಯ ದಿಂಡು ಎಂಬುದು ನಾರಿನಂಶವನ್ನು ಹೊಂದಿರುವಂತಹ ಒಂದು ವೆಜಿಟೇಬಲ್ ಆಗಿರುವುದರಿಂದ ಇದು ಮಲಬದ್ಧತೆಯನ್ನು ನಿವಾರಿಸುವಲ್ಲಿ ಹೇಳಿ ಮಾಡಿಸಿದಂಥದ್ದು. ಖಾಲಿ ಮಲಬದ್ಧತೆ ಮಾತ್ರ ಅಲ್ಲ, ಇದು ಬಾಡಿಯಲ್ಲಿ ಇನ್ಸುಲಿನ್ ಲೆವೆಲನ್ನು ಸಹ ಬಹಳ ಕ್ರಮದಲ್ಲಿ ಇಟ್ಟುಕೊಳ್ತದಂತೆ. ಅಲ್ಲದೆ ಯಾರು ಡಯಟ್ ಕಾನ್ಷಿಯಸ್ ಇದ್ದೀರಿ, ಯಾರಿಗೆ ತೂಕವನ್ನು ಇಳಿಕೆ ಮಾಡಬೇಕು ಅಂಥವರು ಸಹ ಇದರ ಉಪಯೋಗವನ್ನು ಹೆಚ್ಚಾಗಿ ಮಾಡಬೇಕು. ಹಾಗಾದರೆ ಈ ರುಚಿಕರವಾದ ಹಾಗೂ ಆರೋಗ್ಯಭರಿತವಾದ ಬಾಳೆಯ ದಿಂಡಿನ ಹಸಿಯಾಗಿ ಉಪಯೋಗಿಸಿ ಮಾಡಿದಂತಹ ಈ ಚಟ್ನಿಯನ್ನು ಹೇಗೆ ಮಾಡುವುದು, ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಎಂದು ನೋಡೋಣ ಅಲ್ಲವೇ? ವೀಕ್ಷಕರೇ, ಇವತ್ತು ಒಂದು ಬಾಳೆ ದಿಂಡಿನ ಚಟ್ನಿಯನ್ನು ಮಾಡುವ. ನಿಮಗೆ ಗೊತ್ತಿರ್ಬೋದು ಬಾಳೆ ದಿಂಡನ್ನು ಹೇಗೆ ಕಟ್ ಮಾಡುವುದು ಅಂತ, ಅದು ತೋರಿಸ್ತೇನೆ. ಅದರ ಮೊದಲು ಏನೆಲ್ಲ ಸಾಮಗ್ರಿಗಳು ಬೇಕು ಹೇಳುವ. 5 ನಿಮಿಷದಲ್ಲಿ ಮಾಡುವಂತಹ ಈ ಬಾಳೆ ದಿಂಡಿನ ಚಟ್ನಿಗೆ ನೋಡಿ, 2 ಕಾಯಿ ಮೆಣಸು, ಒಂದು ಅರ್ಧ ಚಮಚದಷ್ಟು ಕೊತ್ತಂಬರಿ ಬೀಜ, ಮತ್ತೆ ಉದ್ದಿನ ಬೇಳೆ ಒಂದು ಚಮಚ, ಸ್ವಲ್ಪ ತೆಂಗಿನ ತುರಿ, ಬೆಲ್ಲ, ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಮೊದಲಿಗೆ ನಿಮಗೆ ಗೊತ್ತಿದ್ದ ಹಾಗೆ ಇದನ್ನು ರೌಂಡ್ ಆಗಿ ಹೀಗೆ ನಾವು ಕಟ್ ಮಾಡ್ಕೊಳ್ಬೇಕು. ರೌಂಡ್ ಸಣ್ಣದಾಗಿ ಕಟ್ ಮಾಡುವಾಗ ಇದರ ನಾರನ್ನು ತೆಗೆದು ಈ ನೀರಿಗೆ ಹಾಕೊಳ್ಬೇಕು ಕೂಡಲೇ, ಇಲ್ಲದಿದ್ದರೆ ಅದು ಕಪ್ಪಾಗ್ತದೆ. ಸಪೂರದಲ್ಲಿ ಮಾಡಿ ನಾವು ಹೀಗೆ ನಾನೆಲ್ಲ ಮಾಡಿ ಕೊಳ್ತೇನೆ. ನೋಡಿ ವೀಕ್ಷಕರೇ, ಹೀಗೆ ರೌಂಡಲ್ಲಿ ನಾನೀಗ ಹೆಚ್ಚಿಟ್ಕೊಂಡಿದ್ದೇನೆ. ಈಗ ನಾವು ಇದನ್ನು ಇವತ್ತು ಬೇಯಿಸಿ ಮಾಡ್ತೇವೆ. ನಿಮಗೆ ಗೊತ್ತಿರುವ ಹಾಗೆ ಈ ಒಂದು ಬಾಳೆಯ ದಿಂಡು ಬಹಳ ಆರೋಗ್ಯಕರವಾದ ಅಂಶವನ್ನು ಹೊಂದಿರುವಂಥದ್ದು. ಯಾರಿಗೆ ಕಿಡ್ನಿಯಲ್ಲಿ ಸ್ಟೋನ್ ಆಗಿರ್ತದೆ ಅಂಥವರಿಗೆ, ಅಲ್ಲದೆ ಇದು ಹಿಮೋಗ್ಲೋಬಿನ್ ಸಹ ಹೆಚ್ಚು ಮಾಡ್ತದೆ. ಇನ್ಸುಲಿನ್ ಲೆವೆಲ್ ಸಹ ನಮ್ಮ ಬಾಡಿಯಲ್ಲಿ ಕಂಟ್ರೋಲಲ್ಲಿ ಇಡುವಂತಹ ಒಂದು ಶಕ್ತಿ ಸಮೇತ ಇದಕ್ಕಿದೆ. ಅನೇಕ ಆರೋಗ್ಯಕರವಾದ ಅಂಶವನ್ನು ಹೊಂದಿರುವಂತಹ ಇದನ್ನು ನೋಡಿ, ಈಗ ನೋಡಿ ಬಹಳ ಎಳತ್ತಾಗಿದೆ. ಮತ್ತೆ ಹೀಗೆ ನೀವು ಹಸಿಯಾಗಿ ಮಾಡುವಾಗ, ಹಸಿ ಚಟ್ನಿ ಮಾಡುವಾಗ ಒಳ್ಳೆ ಎಳತ್ತಾದದ್ದು ಮತ್ತು ಫ್ರೆಶ್ ಆದ ಬಾಳೆ ದಿಂಡನ್ನೇ ತೆಗೆದುಕೊಳ್ಬೇಕು. ಇಲ್ಲದಿದ್ದರೆ ನೀವೇನು ಮಾಡಬೇಕು ಅಂತ ಹೇಳಿದರೆ, ಇದನ್ನು ಬೇಯಿಸಿಕೊಂಡು, ಬೇಯಿಸುವಾಗ ಬೇಯಿಸಿದ ನೀರನ್ನು ಮತ್ತೆ ಚೆನ್ನಾಗಿ ತೊಳೆದು ಬೇಯಿಸಿಕೊಳ್ಬೇಕು. ಬೇಯಿಸಿಕೊಂಡ ನೀರನ್ನೇ ಇದಕ್ಕೆ ಯೂಸ್ ಮಾಡಿಕೊಳ್ಬೇಕು. ಈಗ ಇಲ್ಲಿ ನಾನು ನೋಡಿ ಎಲ್ಲವನ್ನು ಕಟ್ ಮಾಡಿಕೊಂಡು ಇದಕ್ಕೆ ಮಿಕ್ಸಿಗೆ ಹಾಕ್ಕೊಳ್ತೇನೆ. ಮತ್ತೆ ಈ ನಾವಿವತ್ತು ಹಸಿಯಾಗಿಯೇ ಮಾಡುದು. ಹಸಿಯಾಗಿ ಮಾಡಿದರೆ ಅದರ ಆರೋಗ್ಯಕ್ಕೆ ಬಹಳ ಉತ್ತಮ. ಇದರ ಎಲ್ಲ ಅಂಶಗಳು ನಮಗೆ ದೊರಕ್ತದೆ. ಆದ್ದರಿಂದಾಗಿ ನಾವಿವತ್ತು ಹಸಿಯಾಗಿ ಮಾಡ್ತಿದ್ದೇವೆ. ನೋಡಿ, ಒಂದು ಅರ್ಧ ಬೌಲ್ನಷ್ಟು ನಮಗೆ ಇದ್ರೆ ಸಾಕು. ಈ ಬಾಳೆ ದಿಂಡಿನಲ್ಲಿ ಬಗೆಯ ನಾವು ಪಲ್ಯಗಳನ್ನು ಸಹ ಮಾಡ್ತೇವೆ. ಖಾಲಿ ಪಲ್ಯ ಮಾಡ್ತೇವೆ, ತೆಂಗಿನ ತುರಿ ಮತ್ತು ಇದು ಸುಕ್ಕ ಮಾಡ್ತೇವೆ, ಬೇರೆ ವಿಧದ ಖಾದ್ಯಗಳನ್ನು ನಾವು ಮಾಡ್ತೇವೆ. ಆರೋಗ್ಯಕ್ಕೆ ಉತ್ತಮವಾದ ಈ ಒಂದು ಬಾಳೆಯ ದಿಂಡು ನಾವು ಯಾವತ್ತೂ ಉಪಯೋಗಿಸಲೇಬೇಕು ವೀಕ್ಷಕರೇ. ಒಂದು ಹೊಟ್ಟೆಯಲ್ಲಿ ಕೂದಲು ನಮಗೆ ಗೊತ್ತಿಲ್ಲದ ಹಾಗೆ ಹೋಗ್ತದೆ. ಹಾಗೆ ಹೋಗುವಾಗ ಆ ಕೂದಲನ್ನು ಸಮೇತ ತನ್ನಷ್ಟಕ್ಕೆ ತಾನು ಅದು ನಮ್ಮ ಮೋಷನಲ್ಲಿ ಹೊರಗೆ ಬರುವ ಹಾಗೆ ಮಾಡುವಂತಹ ಒಂದು ಶಕ್ತಿ ಇರುವುದು ಈ ಬಾಳೆ ದಿಂಡಿಗೆ ಮಾತ್ರ. ನೋಡಿ, ಈಗ 2 ಮೆಣಸನ್ನು ಈಗ ಇದಕ್ಕೆ ಹಾಕೊಂಡಿದ್ದೇನೆ ನಾನು. ಸ್ವಲ್ಪ ಕೊತ್ತಂಬರಿ ಬೀಜವನ್ನು ಹಾಕೊಳ್ತಿದ್ದೇನೆ ನಾನು ಇದಕ್ಕೆ. ಇದು ಉದ್ದಿನ ಬೇಳೆ ಮತ್ತೆ ಒಗ್ಗರಣೆಗೆ ಬೇಕು ನಮಗೆ. ಮತ್ತೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಬೆಲ್ಲವನ್ನು ಹಾಕೊಂಡು ತೆಂಗಿನ ತುರಿಯನ್ನು ಹಾಕಿ ಒಂದು ಚೆನ್ನಾದ ಒಂದು ಗ್ರೈಂಡ್ ಮಾಡಿ ತರ್ತೇನೆ ವೀಕ್ಷಕರೇ. ಇಲ್ಲಿ ನೋಡಿ, ಇಷ್ಟು ಗ್ರೈಂಡ್ ಆಗುವಾಗ ನೀವು ಹುಳಿಯ ನೀರನ್ನು ಹಾಕೊಳ್ಬಹುದು ಅಥವಾ ಹುಳಿಯನ್ನು ಹಾಕೊಳ್ಬೇಕು. ಉಪ್ಪು ಆಲ್ರೆಡಿ ಹಾಕಿದ್ದೇನೆ, ಬೆಲ್ಲ ಹಾಕಿದ್ದೇನೆ. ಈಗ ಇದನ್ನು ಇನ್ನೊಮ್ಮೆ ಗ್ರೈಂಡ್ ಮಾಡ್ತೇನೆ ವೀಕ್ಷಕರೇ. ಇಲ್ಲಿ ನೋಡಿ, ಒಳ್ಳೆ ಗ್ರೈಂಡ್ ಆಯಿತು. ಈಗ ಇಲ್ಲಿ ನಾನೊಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕೊಳ್ತಿದ್ದೇನೆ. ಗ್ಯಾಸ್ ಆನ್ ಮಾಡಿದ್ದೇನೆ. ಒಂದು ಸ್ವಲ್ಪ ಸಾಕು, ಹೆಚ್ಚು ಬೇಡ. ಈ ಒಂದು ಬಾಳೆ ದಿಂಡಿನಿಂದ ನಾವು ತಂಬುಳಿಯನ್ನು ಸಮೇತ ಮಾಡ್ತೇವೆ. ಈಗ ಇಲ್ಲಿ ಏನ್ ಮಾಡ್ಬೇಕು ಹೇಳಿದ್ರೆ, ಇದು ಬಿಸಿ ಆಗುವಾಗ ನಾವು ಸ್ವಲ್ಪ 1 ಚಮಚದಷ್ಟು ಸಾಸಿವೆಯ ನಂತರ ಸಾಸಿವೆ ಸಿಡಿಯುವಾಗ ಸ್ವಲ್ಪ ಉದ್ದಿನ ಬೇಳೆ, 1 ಜಜ್ಜಿಟ್ಟ ಬೆಳ್ಳುಳ್ಳಿ,
ಈ ಕೆಂಪು ಮೆಣಸಿನಕಾಯಿ ಮತ್ತು ಕರಿಬೇವಿನ ಸೊಪ್ಪನ್ನು ಹಾಕಿ ಸ್ವಲ್ಪ ತಿರುಗಿಸ್ಕೊಳ್ಳೋಣ. ಇಲ್ಲಿ ಸ್ವಲ್ಪ ಹಿಂಗನ್ನು ಸಮೇತ ನಾವು ಹಾಕೊಳ್ಳೋಣ. ಚೂರು ಹಿಂಗೆ, ಯಾಕೆಂದರೆ ಉದ್ದಿನ ಬೇಳೆ ಹಾಕೊಳ್ತಿದ್ದೇವಲ್ಲ ಅದಕ್ಕೋಸ್ಕರ. ಇನ್ನು ಇದನ್ನು ಸ್ವಲ್ಪ ಈ ಬೆಳ್ಳುಳ್ಳಿ ಇದರಲ್ಲೇ ಜಜ್ಜಿಕೊಂಡು ಹಾಕೊಳ್ಬೇಕು. ಅದರಲ್ಲೇ ಅದು ಬೆಂದಿ ಹೋಗಬೇಕು. ಅಂದರೆ ಸ್ವಲ್ಪ ಕಲರ್ ಸ್ವಲ್ಪ ಚೇಂಜ್ ಆದರೆ ಸಾಕು ಬೆಳ್ಳುಳ್ಳಿದು. ಈಗ ಆಫ್ ಮಾಡಿಕೊಂಡಿದ್ದನ್ನು ನಾವು ಇದಕ್ಕೆ ಶಿಫ್ಟ್ ಮಾಡಿಕೊಳ್ಳೋಣ. ನಿಮಗೆ ನೀರು ಚಟ್ನಿ ಬೇಕಿದ್ರೆ ನೀರು ಚಟ್ನಿ ಮಾಡ್ಬೋದು, ದಪ್ಪ ಚಟ್ನಿ ಬೇಕಿದ್ರೆ ದಪ್ಪ ಚಟ್ನಿ ಮಾಡಿ. ನಾನೀಗ ದಪ್ಪ ಚಟ್ನಿಯನ್ನು ಇಟ್ಕೊಳ್ತಿದ್ದೇನೆ. ಎಲ್ಲವನ್ನು ಇದಕ್ಕೆ ಶಿಫ್ಟ್ ಮಾಡುವ. ರುಚಿಯಾದ ಇದನ್ನು ಬೇಕಿದ್ರೆ ನೀವು ಊಟದೊಟ್ಟಿಗೆ ಸಹ ಯೂಸ್ ಮಾಡ್ಬೋದು, ಅಥವಾ ದೋಸೆಯೊಟ್ಟಿಗೆ, ಚಟ್ನಿ, ಇಡ್ಲಿ ಒಟ್ಟಿಗೆ, ಆಪದ ಯಾವುದರಲ್ಲಿ ಸಹ ಇದನ್ನು ಯೂಸ್ ಮಾಡ್ಬೋದು. ಬಹಳ ಆರೋಗ್ಯಕರವಾಗಿರುವಂತಹ ಈ ಒಂದು ಚಟ್ನಿ ಈಗ ರೆಡಿಯಾಗಿದೆ. ಓಕೆ ವೀಕ್ಷಕರೇ, ಈಗ ಸರ್ವಿಂಗ್ ಟೈಮ್ ನೋಡಿ. ಇದು ಇಬ್ಬರಿರುವವರಿಗೆ ಸಾಕಾಗ್ತದೆ. ನಾವು ಇಬ್ಬರಿರೋದ್ರಿಂದ ನಾನು ಇಷ್ಟೇ ಮಾಡಿದ್ದೇನೆ. ಇನ್ನು ನನ್ನ ಹತ್ರ ಉಳ್ದ ಇದನ್ನು ನಾನು ಉಕ್ಕರಿ ಮತ್ತು ಬೇರೆ ತಂಬುಳಿ ಹಾಗೆ ವಿವಿಧ ಖಾದ್ಯಗಳನ್ನು ತಯಾರಿಸ್ತೇನೆ. ಬಹಳ ರುಚಿಕರವಾಗಿರ್ತದೆ, ಅಲ್ಲದೆ ಆರೋಗ್ಯಭರಿತವೂ ಹೌದು. ಹಾಗಾದರೆ ನೋಡಿದ್ರಲ್ಲ ವೀಕ್ಷಕರೇ, ಇದು ಹಸಿಯಾಗಿ ಮಾಡುವಂತಹದ್ದು. ನಿಮಗೆ ಬೇಯಿಸಿ ಮಾಡಬೇಕಾದ್ರೆ ಅದನ್ನು ಬೇಯಿಸಿ ಸಹ ಮಾಡಬಹುದು. 2-3 ಬಗೆಯಲ್ಲಿ ಈ ಚಟ್ನಿಯನ್ನು ನಾವು ಮಾಡ್ತೇವೆ. ಹಾಗಾದರೆ ನನ್ನ ಕುಕಿಂಗ್ ಚಾನಲ್ ನಿಮಗೆ ಇಷ್ಟ ಆದರೆ ಬೋಳೂರು ಸುವರ್ಣಚಂದ್ರನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.